ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ. ಶ್ರಾವಣ ಮಾಸ ಬರ್ತಾ ಇದೆ. ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸೀಸನ್ನು. ನಮಗೆ ವಿಧ ವಿಧವಾಗಿ ಸ್ವೀಟ್ಗಳನ್ನು ಮನೆಯಲ್ಲಿ ಮಾಡಲೇಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು ಕಾಯಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅದರ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ನಾವಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಮೈದಾ ತಗೊಂಡಿದ್ದೀನಿ. ಅಂದರೆ ನಾನು ಮೆಷರ್ಮೆಂಟ್ ಮಾಡಿ ನಿಮಗೆ ಕರೆಕ್ಟಾಗಿ ಅಳತೆ ಹೇಳ್ತಿದ್ದೀನಿ. ನಾನು ಇಲ್ಲಿ 1/4 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಚಿರೋಟಿ ರವೆ, 2 ಸ್ಪೂನ್ ಚಿರೋಟಿ ರವೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು ಚಿಟಕಿ, 1/4 ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು ಮೊದಲಿಗೆ ನಾವು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವ. ಆಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಹಿಟ್ಟನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮೊದಲಿಗೆ ಎಲ್ಲ ನೀರು ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟು ಕಲಸಿದ್ರೆ ನಮಗೆ ಕರೆಕ್ಟಾಗಿ ನೀರು ಮತ್ತು ಹಿಟ್ಟಿನ ಹದ ಗೊತ್ತಾಗುತ್ತೆ ನೋಡಿ. ಆಮೇಲೆ 1-2 ಸರಿ ನೀರು ಸೇರಿಸಿ ಕರೆಕ್ಟ್ ನೀರಿನ ಪ್ರಮಾಣ ಗೊತ್ತಾದಮೇಲೆ ಈ ಥರ ಕೈಯಲ್ಲಿ ಚೆನ್ನಾಗಿ ನೀಡಿಂಗ್ ಮಾಡಬೇಕು. ನೀಡ್ ಮಾಡಿ ಈ ಥರ ಸ್ಟೇಜಿಗೆ ತರಬೇಕು. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು. ಆಮೇಲೆ ಫೈನಲಿ ನಾವು 1 ಸ್ಪೂನ್ ಎಣ್ಣೆ, ಇದು ಕೋಕೋನಟ್ ಆಯಿಲ್, ಎಣ್ಣೆ ಅಥವಾ ತುಪ್ಪ ಏನು ತಗೊಳ್ಬೋದು, ಬಟ್ ನಾನು ಕೋಕೋನಟ್ ಆಯಿಲ್ ತಗೊಂಡು ಚೆನ್ನಾಗಿ ಈ ಥರ ನೋಡಿ ಮತ್ತೆ 1-2 ನಿಮಿಷ ಚೆನ್ನಾಗಿ ನೀಡ್ ಮಾಡಿಕೊಂಡು ಒಳ್ಳೆ ಹದಕ್ಕೆ ತರಬೇಕು. ಈ ಥರ ಇವಾಗ ಇದು ಆಗಿದೆ. ನಾವಿದನ್ನು ಮುಚ್ಚಿ ಇಡುವ. ಒಂದು 5-10 ನಿಮಿಷ ಸಮಯ ಆಗುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಇವಾಗ ಇದು ಕಣಕ ರೆಡಿ ಇದೆ. ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಹೂರಣ ರೆಡಿ ಮಾಡಲಿಕ್ಕೆ ಈಗ ಯಾವ ಕಪ್ಪಲ್ಲಿ ನಾವು ಮೈದಾ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ನಾನು 2 ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ. ಹಾಗೆಯೇ 1/4 ಕಪ್ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಆಮೇಲೆ ಯೂಸ್ ಮಾಡುವ, ನಾನು ಹೇಳ್ತೀನಿ. ಈಗ ನಾವೀಗ ತಗೊಂಡಿರೋ ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕಿ ಡ್ರೈ ಗ್ರೈಂಡ್ ಮಾಡಬೇಕು. ಇದಕ್ಕೆ ನೀರೇನು ಹಾಕಲಿಕ್ಕಿಲ್ಲ. ಹಾಗೆಯೇ ಒಂದು 2-3 ಪಲ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನಾನು ಎರಡು ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ. ನಾನು ಮಿಕ್ಸಿಯಲ್ಲಿ ಚಿಕ್ಕದು, ಮಿಕ್ಸಿ ದೊಡ್ಡದೇನಿದೆ ಒಂದೇ ಸರಿ ಆಗೋದಾದರೆ ನೀವು ಮಾಡ್ಕೊಳ್ಳಿ. ಈ ಥರ 2 ಬ್ಯಾಚಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅದನ್ನು ಸೈಡಿಗಿಟ್ಟು ಒಂದು ಗ್ಯಾಸ್ ಉರಿಸ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕಡಾಯಿ ಬಿಸಿ ಆದಮೇಲೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ಅದಕ್ಕೆ ನಾವು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲ ಹಾಕುವ. ಈ ಬೆಲ್ಲ ಪಾಕ ಮಾಡಲಿಕ್ಕಿಲ್ಲ, ಜಸ್ಟ್ ಈ ಬೆಲ್ಲವನ್ನು ನೀರು ಮಾಡ್ಕೊಳ್ಬೇಕು. ಎಲ್ಲ ಪೀಸ್ಗಳೆಲ್ಲ ಕರಗಿ ನೀರಾಗಬೇಕು. ಅಲ್ಲಿವರೆಗೆ ಒಂದು ಸ್ವಲ್ಪ ತಿರುಗಿಸ್ಬೇಕು. ನೋಡಿ ಈ ಥರ. ಇವಾಗ ಬೆಲ್ಲ ಎಲ್ಲ ನೀರಾದಮೇಲೆ ಆಲ್ರೆಡಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತೆಂಗಿನಕಾಯಿದು ತುರಿ, ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತೆ ಅದನ್ನು ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಚೆನ್ನಾಗಿ ಕಂಬೈನ್ ಆಗಬೇಕು. ಕಂಬೈನ್ ಆಗಿ ಒಳ್ಳೆ ಕಲರ್ ಬರುತ್ತೆ. ಇದರಲ್ಲಿ ನೀರು ರೆಡ್ಯೂಸ್ ಆಗೋವರೆಗೆ, ಎಲ್ಲ ಡ್ರೈ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಇದು ಪ್ರಾಸೆಸ್ ಒಂದು 5 ನಿಮಿಷ ಆಗುತ್ತೆ. ಇವಾಗ ನಾನು ಇದಕ್ಕೆ ಚೂರು ಸಾಲ್ಟ್, ಅಂದರೆ 1/4 ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಯಾಕೆ ಹಾಕ್ತೀವಿ ಅಂದರೆ ಇದರಲ್ಲಿ ಮಾಯ್ಶ್ಚರ್ ಏನಾದರೂ ಸ್ವಲ್ಪ ಉಳಿದಿದೆ ಅಂದರೆ ಅದು ಇವಾಗ ನಮ್ಮ ಹೂರಣ ಗಟ್ಟಿ ಆಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈ ಥರ ಹೂರಣ ಗಟ್ಟಿ ಆಗೋದ್ರಿಂದ ನಮಗೆ ಹೋಳಿಗೆ ಮಾಡುವಾಗ ಅದರ ಹೂರಣ ನಾವು ಲಟ್ಟಿಸುವಾಗ ಈಚೆ ಬರೋದಿಲ್ಲ. ಆ ಕಾರಣಕ್ಕೆ ನಾವು ಹಾಕ್ತೀವಿ. ಖಂಡಿತವಾಗ್ಲೂ ಸ್ಕಿಪ್ ಮಾಡಬೇಡಿ, ಅದಕ್ಕೆ ಹಾಕಿ. ಇವಾಗ ಇದು ಆಗಿದೆ. ನಾನು ಕೊನೆಯದಾಗಿ 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಅಂದರೆ ಒಂದು 5 ಏಲಕ್ಕಿನ ಪುಡಿ ಮಾಡಿಕೊಂಡು, ಜಜ್ಜಿಬಿಟ್ಟು ಪುಡಿ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕಿದ್ದೀನಿ, ಸೇರಿಸಿದ್ದೀನಿ.
ನಮ್ಮ ಹೂರಣ ರೆಡಿ ಆಯಿತು. ಸೈಡಿಗೆ ಇಡುವ. ಇಲ್ಲಿ ನಮ್ಮ ಕಣಕ ನೋಡುವ ರೆಡಿ ಆಗಿದೆಯಾ ಅಂತ ನೋಡಿ. ಕರೆಕ್ಟಾಗಿ ಸೆಟ್ ಆಗಿದೆ. ಇದು ಒಂದು 10 ನಿಮಿಷದ ನಂತರ ಇದನ್ನು ಮತ್ತೆ 1-2 ನಿಮಿಷ ಚೆನ್ನಾಗಿ ನೀಡಿಂಗ್ ಮಾಡಿ ಮಾಡಿಬಿಟ್ಟು ಇದರಲ್ಲಿ ನಮಗೆ ಯಾವ ಸೈಜ್ ಬೇಕಾಗುತ್ತೆ ಆ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕಾಗುತ್ತೆ ಅಷ್ಟು ದೊಡ್ಡದು ನೀವು ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಒಂದು 2 ಕಪ್ ಮೈದಾದಲ್ಲಿ ಮಾಡಿರೋದ್ರಿಂದ ಒಂದು 12 ಉಂಡೆಗಳಾಗಿದೆ. ನೀವು ಸ್ವಲ್ಪ ದೊಡ್ಡ ಸೈಜ್ ಮಾಡಿದರೆ ಕಮ್ಮಿ ಉಂಡೆ ಆಗ್ಬೋದು, ಚಿಕ್ಕ ಸೈಜ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಇವಾಗ ನಾವು ಇದು ಹೂರಣ ನೋಡಿ ಕರೆಕ್ಟಾಗಿ ತಣ್ಣಗಾಗಿದೆ. ತಣ್ಣಗಾಗಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕರೆಕ್ಟ್ ಹದ ಬಂದಿದೆ ನೋಡಿ ಈ ಥರ. ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡು ನಾವು ಹೋಳಿಗೆ ರೋಲಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ರೋಲಿಂಗ್ ಬೋರ್ಡ್ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಬ್ಬಟ್ಟು ಶೀಟ್ ಇದೆ ನನ್ನ ಹತ್ರ. ಆ ಒಬ್ಬಟ್ಟು ಶೀಟ್ ತಗೊಂಡು ಅದರಲ್ಲಿ ರೋಲ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಒಬ್ಬಟ್ಟು ಶೀಟ್ ಇಲ್ಲ ಅಂದರೆ ನೀವು ಬಾಳೆ ಎಲೆ ಯೂಸ್ ಮಾಡ್ಬೋದು. ಬಾಳೆ ಎಲೆಯಲ್ಲಿ ರೋಲಿಂಗ್ ಮಾಡ್ಬೋದು. ಒಬ್ಬಟ್ಟು ಶೀಟ್ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಸವರ್ಕೊಂಡು ಈ ಥರ ಒಂದು ಉಂಡೆ ತಗೊಂಡು ಸ್ವಲ್ಪ ಕೈಯಲ್ಲಿ ಅದನ್ನು ಈ ಥರ ಅಗಲ ಮಾಡಬೇಕು. ಈ ಥರ ಇದು ಹಿಟ್ಟು ಸ್ವಲ್ಪ ಚಪಾತಿಗಿಂತ ನೀರಾಗಿರೋದ್ರಿಂದ ಕೈಯಲ್ಲಿ ಈ ಥರ ಅಗಲ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ನಂತರ ಒಂದು ಸ್ಪೂನ್ ಸಹಾಯದಿಂದ 1 ಸ್ಪೂನ್ ಆಗುವಷ್ಟು ನಾವು ಹೂರಣ ತಗೊಂಡು ಇದರೊಳಗಡೆ ಇಟ್ಟು ಚೆನ್ನಾಗಿ ಇದನ್ನು ಮುಚ್ಚಿ ಬೈಂಡಿಂಗ್ ಮಾಡ್ಕೋಬೇಕು. ಫುಲ್ ಹೂರಣ ಕಣಕದ ಒಳಗಡೆ ಸೇರುವ ಹಾಗೆ ಈ ಥರ ನಾವು ಕೈಯಲ್ಲಿ ಅದನ್ನು ಫುಲ್ ಕವರ್ ಮಾಡ್ಕೋಬೇಕು ನೋಡಿ ಈ ಥರ. ಮತ್ತು ಅದು ಅಡ್ಡ ಇರುತ್ತೆ, ಅದನ್ನು ನಾವು ರೋಲಿಂಗ್ ಬೋರ್ಡಲ್ಲಿ ಇಟ್ಟು ಇನ್ನು ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಹೊತ್ತು ಕೈಯಲ್ಲೇ ಅಗಲ ಮಾಡ್ಕೊಳ್ಳೋಣ. ಆಮೇಲೆ ನಾವು ರೋಲರಿಂದ ನಾವು ಸ್ವಲ್ಪ ಅದನ್ನು ಲಟ್ಟಿಸ್ಕೋಬೇಕು. ನಿಧಾನಕ್ಕೆ ಒತ್ತಿ ಲಟ್ಟಿಸ್ಬಾರ್ದು. ಬೇಕಾದರೆ ಒಂದು ಸ್ವಲ್ಪ ಅದಕ್ಕೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ನಾವು ಸೇರಿಸ್ಕೊಂಡು ನಾವು ಲಟ್ಟಿಸ್ಕೋಬೋದು. ನಾನೊಂದು ಸಾಧಾರಣ ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಆಯಿತು. ಇವಾಗ ನಾವಿಲ್ಲಿ ಒಂದು ಪ್ಯಾನ್ ತಗೊಂಡು ಬಿಸಿ ಮಾಡಿಕೊಂಡು ಅದನ್ನು ನಾವು ಹೋಳಿಗೆಗಳನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಅದು ಈಸಿಯಾಗಿ ನಮಗೆ ಕೈಯಲ್ಲಿ ತೆಗಿಲಿಕ್ಕೆ ಬರುತ್ತೆ. ಮೊದಲಿಗೆ ನಾವೇನು ಫ್ರೈ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು 2 ಸೈಡ್ ಸ್ವಲ್ಪ ಉರಿ ಮಾತ್ರ ಮೀಡಿಯಮ್ ಇಡಬೇಕು. 2 ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ನಂತರ ನಾವು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಫ್ರೈ ಮಾಡಲಿಕ್ಕೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ನೋಡಿ. ಇವಾಗ 2 ಸೈಡ್ ಉಲ್ಟಾ ಪಲ್ಟಾ ಮಾಡಿ ನಾನು ಬೇಯಿಸಾದ ನಂತರ ತೆಂಗಿನಕಾಯಿ ಎಣ್ಣೆ ಹಾಕಿ ಮತ್ತೆ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ 2 ಸೈಡ್. ಈ ಥರ ಉಲ್ಟಾ ಪಲ್ಟಾ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು. ಒಂದೇ ಸಮನೆ ಹೈ ಇಡಬಾರ್ದು. ನೋಡಿ ಇವಾಗ ಇದು ಆಗಿದೆ. ಒಂದು ಹೋಳಿಗೆ ರೆಡಿ ಆಗಿದೆ. ನಾನಿವಾಗ ಇನ್ನೊಂದು ಹೋಳಿಗೆ ಮಾಡಿ ತೋರಿಸ್ತೀನಿ ನೋಡಿ. ಆಲ್ರೆಡಿ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಲಿಕ್ಕೆ ಪ್ಯಾನಲ್ಲಿ ಹಾಕಿ 2 ಸೈಡ್ ಬೇಯಿಸ್ಕೋಬೇಕು. ಸೇಮ್ ಅದೇ ರೀತಿ 2 ಸೈಡ್ ಸ್ವಲ್ಪ ಎಣ್ಣೆ ಹಚ್ಚಿ ಉಲ್ಟಾ ಪಲ್ಟಾ ಮಾಡಿ ಬೇಯಿಸ್ಬೇಕು. ಈ ಥರ ಸ್ಪೂನಿಂದ ನಾವು ಒತ್ತಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತದು. ನಿಜವಾಗ್ಲೂ ತುಂಬಾ ಅರೋಮ್ಯಾಟಿಕ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಾನು ಇದೇ ಥರ ಇಲ್ಲಿ 3, 4 ಮತ್ತು 5 ಹೋಳಿಗೆಗಳನ್ನು ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಸೂಪರಾಗಿ ಟೆಕ್ಸ್ಚರ್, ಟೇಸ್ಟ್, ಸ್ಮೆಲ್ ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಇದರ ಮೇಲೆ ನಾವು ಸರ್ವ್ ಮಾಡುವಾಗ ಒಂದು ಸ್ವಲ್ಪ ಗೀ ಹಾಕ್ಕೊಂಡು ನಾವು ಸರ್ವ್ ಮಾಡಬೇಕು, ತಿನ್ನಬೇಕು. ತುಂಬ ಅಲ್ಟಿಮೇಟ್ ಟೇಸ್ಟ್ ಆಗಿರುತ್ತೆ. ಸೊ ಇವತ್ತಿಗೆ ಇಷ್ಟೇ. ಇವಾಗ ನಮ್ಮ ಹೋಳಿಗೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.